ಬ್ರೈನ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ? ಆ ವ್ಯಕ್ತಿ ಎನ್ಸ್ಕೊಳ್ಳೋದಕ್ಕೆ ಅವ್ರ ಬ್ರೈನೇ ಕಾರಣ. ಸೊ ನಾವು ಆಡೋ ಮಾತು ಆ ಬ್ರೈನ್ ಸೃಷ್ಟಿ ಮಾಡಿ ಹೇಳಿದಾಗಲೇ ಮೆದುಳು ಅಂತ. ಸೊ ಸಬ್ ಕಾನ್ಷಿಯಸ್ ಅಂತ ಹೇಳ್ತೀವಿ. ಇವನ್ನ ಎರಡನ್ನೂ ನಾವು ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು. ಈಗ ನನಗೆ ಏನು ಬೇಕು ಅನ್ನೋದನ್ನು ನಾನು ಯೋಚಿಸಿದ್ರೆ ಆ ಆಲೋಚನೆಯೇ ಅದನ್ನು ರೂಪಿಸುತ್ತೆ. ಎಷ್ಟೋ ಜನಕ್ಕೆ ತಲೆನೋವು ಬರುತ್ತೆ. ಆ ತಲೆನೋವಿಗೆ ಏನೇನು ಕಾರಣ? ಮನುಷ್ಯನ ದೇಹಕ್ಕೆ ಪಾರ್ಟ್ಸ್ಗಳು ಹೇಗೆ ಇಂಪಾರ್ಟೆಂಟು, ಅದೇ ರೀತಿ ಮನುಷ್ಯನ ತಲೆಗೆ ಬ್ರೈನ್ ಅಷ್ಟೇ ಇಂಪಾರ್ಟೆಂಟು. ಬ್ರೈನ್ ಒಂದು ಕ್ಷಣ ಕೆಲಸ ಮಾಡಲಿಲ್ಲ ಅಂದರೆ ಇಡೀ ದೇಹದಲ್ಲಿ ಯಾವ ಒಂದು ಅಂಶ ಕೂಡ ಕೆಲಸ ಮಾಡಲ್ಲ. ಸೊ ಬ್ರೈನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಬ್ರೈನ್ ಹೆಲ್ತ್ನ ಹೇಗೆ ಇಟ್ಕೊಬೇಕು ಅನ್ನೋದನ್ನು ಕೂಡ ತಿಳ್ಕೊತಾ ಹೋಗೋಣ. ನಮ್ಮೊಟ್ಟಿಗೆ ಡಾಕ್ಟರ್ ಭಾನುಪ್ರಕಾಶ್ ಅವರಿದ್ದಾರೆ. ಸರ್, ಬ್ರೈನ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ? ಬ್ರೈನ್ನ ನಾವು ಮಾಸ್ಟರ್ ಆರ್ಗನ್ ಅಂತ ಕರಿತೀವಿ. ಈಗ ಯಾವ ವ್ಯಕ್ತಿ ಆ ವ್ಯಕ್ತಿ ಎನ್ಸ್ಕೊಳ್ಳೋದಕ್ಕೆ ಅವ್ರ ಬ್ರೈನೇ ಕಾರಣ. ಯಾಕಂದರೆ ಅವರ ಜೀವನದ ನೆನಪುಗಳು, ಅವರ ಆಸೆಗಳು, ಅವರ ಯೋಚನೆಗಳು ಎಲ್ಲ ಬ್ರೈನಲ್ಲೇ ಇರೋದು. ಸೊ ನಾವು ಆಡೋ ಮಾತು ಆ ಬ್ರೈನ್ ಸೃಷ್ಟಿ ಮಾಡಿ ಹೇಳಿದಾಗಲೇ ಆ ಧ್ವನಿ ಪೆಟ್ಟಿಗೆಯಿಂದ ಬರುತ್ತೆ. ಆಮೇಲೆ ನಾವು ಮಾಡೋ ಕೆಲಸಗಳು, ಕೈ ಕಾಲುಗಳು ಎಲ್ಲ ಆ ಬ್ರೈನೇ ಕಂಟ್ರೋಲ್ ಮಾಡೋದ್ರಿಂದ ಆ ಮಾಸ್ಟರ್ ಆರ್ಗನ್ನ ನಾವು ಗೌರವಿಸ್ಬೇಕು, ಅದನ್ನು ಆರೋಗ್ಯವಾಗಿ ಇಟ್ಕೋಬೇಕು. ಅದು ಮಾಡೋ ಕೆಲಸನ ನಾವು ಬಟ್ ಅದೇ ರೀತಿಯಾಗಿ ನಮ್ಮ ಹೊಟ್ಟೆ ಕರಳಲ್ಲೂ ಎಷ್ಟೋ ನರಗಳಿದ್ದಾವೆ. ಕೆಲವೊಬ್ರು ಹೇಳೋದು ಬ್ರೈನಲ್ಲಿ ಎಷ್ಟು ನರಗಳಿದಾವೋ ಅಷ್ಟೇ ಹೆಚ್ಚು ಕಡಿಮೆ ಹೊಟ್ಟೆನಲ್ಲೂ ಇದೆ ಅಂತ. ಸೊ ಅದಕ್ಕೆ ಗಟ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕರುಳಿನ ಕೂಗು ಅಂತ ಹೇಳ್ತೀವಲ್ಲ, ಸೊ ಅದು ನಮಗೆ ಹೇಳುತ್ತೆ ಏನು ಮಾಡಬೇಕು ಅಂತ. ಅದು ಪ್ರಜ್ಞೆಯಲ್ಲಿರಲ್ಲ, ಅದು ಸುಪ್ತ ಮೆದುಳು ಅಂತ. ಸೊ ಸಬ್ ಕಾನ್ಷಿಯಸ್ ಅಂತ ಹೇಳ್ತೀವಿ. ಸೊ ನಮ್ಮ ಪ್ರಜ್ಞಾವಂತ ಮೆದುಳು ಮತ್ತು ಸುಪ್ತ ಪ್ರಜ್ಞೆಯ ನರಕೋಶಗಳು, ಇವನ್ನ ಎರಡನ್ನೂ ನಾವು ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು. ಆವಾಗ ನಾವು ಆ ಒಂದು ಸತ್ಯವಾದ ಜೀವನ ನಡೆಸ್ಬೋದು. ಇವಾಗ ಪ್ರಾಣಿಗಳು, ಅವಕ್ಕೂ ಈ ಎಲ್ಲ ನರಕೋಶಗಳಿದೆ, ಧ್ವನಿ ಇಲ್ಲ ಅಷ್ಟೇ, ಅವು ಮಾತಾಡಲ್ಲ. ಈಗ ರೀಸೆಂಟಾಗಿ ಒಂದು ಯಾವುದೋ ನಾಯಿ ಕಾಲು ಗಾಯ ಆದಾಗ ಒಂದು ವೆಟರ್ನರಿ ಕ್ಲಿನಿಕ್ಗೆ ಹೋಗಿ ಕಾಲು ತೋರಿಸ್ತಂತೆ, ನನಗೆ ಟ್ರೀಟ್ಮೆಂಟ್ ಕೊಡಿ ಅನ್ನೋ ಥರ. ಅಂದರೆ ಪ್ರಾಣಿಗಳಿಗೂ ಭಾವನೆ ಇದೆ, ಅವಕ್ಕೂ ಬುದ್ಧಿವಂತಿಕೆ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಜೀವಿಗಳು ಬದುಕಬೇಕು ಅನ್ನೋ ಒಂದು ಭಾವನೆ ಬೆಳೆಸ್ಕೋಬೇಕು. ಸೊ ಅಷ್ಟು ಈಗ ಬ್ರೈನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ಬ್ರೈನ್ ಡೆತ್ ಅಂತ ನಾವು ನೋಡ್ತೀವಿ. ಎಷ್ಟೋ ಜನ ಈಗ ಆಕ್ಸಿಡೆಂಟ್ ಆಗಿರೋರು, ಮೆದುಳು ನಿಷ್ಕ್ರಿಯ ಆದಾಗ ಅವರ ಅಂಗಾಂಗಗಳನ್ನ ಕಸಿ ಮಾಡೋದಕ್ಕೆ ತಗೋತಾರೆ. ಸೊ ಆ ಕಸಿ ಮಾಡೋದಕ್ಕೆ ಮುಂಚೆ ಅವ್ರ ಮೆದುಳು ಕೆಲಸ ಮಾಡ್ತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಆ ರೀತಿಯಾಗಿ ಮೆದುಳಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಯಾಕಂದರೆ ಆ ಮೆದುಳಿಲ್ಲ ಅಂತಂದರೆ, ಮೆದುಳು ತೀರಾ ಹಾಳಾಗೋದಾಗ ಒಂದು ತರಕಾರಿ ಥರ ಜೀವನ, ವೆಜಿಟೇಟಿವ್ ಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ಮಲಗಿರ್ತಾರೆ, ಕಣ್ಣು ಬಿಡ್ಬೋದು, ತಲೆ ಎಲ್ಲ ಆಡಿಸ್ಬೋದು, ಆದರೆ ಊಟ ಮಾಡೋಕ್ಕಾಗಲ್ಲ. ಅವ್ರಿಗೆ ಮೂಗಲ್ಲೋ ಹೊಟ್ಟೆಲೋ ಟ್ಯೂಬ್ ಹಾಕಿ ಕೊಡಬೇಕು, ತಿರುಗಿಸ್ಬೇಕು. ಆ ರೀತಿಯಾದ ಒಂದು ಎಷ್ಟೋ ಭಾವನಾತ್ಮಕವಾಗಿ ಸಂಬಂಧಿಕರು ಜೀವ ಉಳಿಸ್ಕೊಂಡಿರ್ತಾರೆ ಹೊರತು ಅವರ ಜೀವನ ಇರೋದಿಲ್ಲ ಅನ್ನೋ ಥರ. ಸೊ ಆ ಜೀವನಕ್ಕೋಸ್ಕರ ನಮಗೆ ಮೆದುಳು ಪ್ರಾಮುಖ್ಯತೆ ಇದೆ. ಸೊ ಆ ಮೆದುಳನ್ನ ನಾವು ಯಾವ ಲೆವೆಲ್ಗೆ ಉಪಯೋಗಿಸ್ಕೋತೀವಿ ಅಂದರೆ, ಪ್ರಾಣಿಗಳ ಥರ ನಮಗೆ ಬರೀ ತಿನ್ನೋದಕ್ಕೆ ಬೇಕು, ಊಟ ಮಾಡೋದಕ್ಕೆ ಬೇಕು, ಒಂದು ಸುಖಕ್ಕೋಸ್ಕರ ಬೇಕು, ಒಂದು ಜೀವನಕ್ಕೆ ಬೇಕು ಅನ್ನೋ ದುರಾಸೆಯಲ್ಲಿ ಬೆಳೆಸ್ಕೋತೀವ, ಅಥವಾ ಒಂದು ಒಳ್ಳೆಯ ಮನುಷ್ಯನಾಗಬೇಕು, ವಿಶ್ವಮಾನವನಾಗಬೇಕು, ಆಮೇಲೆ ಮಾನವತೆಯಿಂದ ನಾವು ಏನಂತೀವಿ, ದೈವತ್ವಕ್ಕೆ ಹೋಗ್ತೀವ ಅಂತ. ಯಾಕಂದರೆ ಈಗ ನನಗೆ ಏನು ಬೇಕು ಅನ್ನೋದನ್ನು ನಾನು ಯೋಚಿಸಿದ್ರೆ ಅದು ಸಾರ್ಥಕತೆ ಆಗಬೇಕು ಅಂತಂದರೆ, ಆ ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತೀವಿ, ನಮಗೆ ಬೇಕು ಅಂತಂದರೆ ಅದಕ್ಕೆ ನನಗೆ ಬೇಕಿರೋದು ನಿಜವಾಗ್ಲೂ ನನಗೊಬ್ಬಂಗೆ ಬೇಕಾ, ಎಲ್ಲರಿಗೂ ಬೇಕಾ ಅಂತ ಯೋಚಿಸ್ಬೇಕು. ಮೊದಲು ಬರೀ ಸ್ವಾರ್ಥಕ್ಕೆ ಯೋಚಿಸಿದ್ರೆ ಅದು ಪ್ರಕೃತಿ ಮಾಡೋದಿಲ್ಲ. ಆದರೆ ನಾವು ಎಲ್ಲರಿಗೂ ಬೇಕು ಅನ್ನೋ ಥರ ಒಂದು ಮನಸ್ಥಿತಿ ಬೆಳೆಸ್ಕೊಂಡಾಗ ಆ ಆಲೋಚನೆಯೇ ಅದನ್ನು ರೂಪಿಸುತ್ತೆ. ಸೊ ಅದು ದ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್ ಅಂತ ಹೇಳ್ತೀವಿ. ಅಂದರೆ ಪೂರ್ತಿ ಪ್ರಪಂಚ ಅದನ್ನು ಸಾಕಾರಗೊಳಿಸುತ್ತೆ ಅಂತ. ಸೊ ಆ ರೀತಿಯಾಗಿ ನಾವು ಈಗ ನನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಷಯ ಇದೆ, ನನಗೆ ಯಾರಿಗೋ ಏನೋ ಹೇಳಬೇಕು ಅಂತಂದರೆ ನಾನು ಸಬ್ಕಾನ್ಷಿಯಸ್ಲಿನೂ ಹೇಳ್ಬೋದು, ಮಾತಾಡ್ದಲ್ಲೇ ತಿಳಿಸ್ಬೋದು. ಆ ತಿಳಿಸೋವಂಥ ಶಕ್ತಿ ನಾವು ಬೆಳೆಸ್ಕೋಬೇಕು ಅಂದರೆ ನಾವು ಸತ್ಯವಂತರಾಗಿ ಒಂದು ಧ್ಯಾನ ಮಾಡಿ ನಾವು ನಮ್ಮ ಅಂತರಾತ್ಮದ ಶಕ್ತಿನ ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಸೊ ಆ ಸುಪ್ತ ಶಕ್ತಿಗಳನ್ನ ಕಡಿಮೆ ಮಾಡೋದಕ್ಕೇ ನಮಗೆ ಎಲ್ಲ ವಿಷಯಗಳನ್ನ ಆಗ್ತಾ ಇರೋದು. ಪೆಸ್ಟಿಸೈಡ್ಸು, ಪ್ರಿಸರ್ವೇಟಿವ್, ಪ್ಲಾಸ್ಟಿಕ್ಕು, ಪೇಂಟು, ಆಮೇಲೆ ಈ ಟೂತ್ಪೇಸ್ಟಲ್ಲೂ ಫ್ಲೋರೈಡ್ ಇರುತ್ತೆ. ಸೊ ಅದನ್ನು ನಾವು ಹೋಗಿಸ್ಬೇಕು ಅಂದರೆ, ಈಗ ಎಷ್ಟೋ ಜನಕ್ಕೆ ತಲೆನೋವು ಬರುತ್ತೆ. ಆ ತಲೆನೋವಿಗೆ ಏನೇನು ಕಾರಣ ಅಂತ ಒಬ್ಬರು ಥಾಮಸ್ ಮ್ಯಾಥ್ಯೂ ಅಂತ ಸೆಂಟ್ ಜಾನ್ಸಲ್ಲಿ ನ್ಯೂರಾಲಜಿಸ್ಟ್ ಇದ್ದಾರೆ. ಅವ್ರು ರಿಸರ್ಚ್ ಮಾಡಿ ನೋಡಿದಾಗ ನಮ್ಮಲ್ಲಿರೋ ಸ್ಟ್ರೆಸ್ಸು, ಬೇಜಾರು, ಕೋಪ, ಭಯ ಅದಕ್ಕೆ ಮೀರಿ
ನಾವು ದಿನ ಉಜ್ಜೋ ಟೂತ್ ಪೇಸ್ಟಲ್ಲೇ ವಿಷ ಇದೆ, ಹ್ಮ್. ನಾವು ಹಾಕ್ಕೊಳ್ಳೋ ಶಾಂಪೂನಲ್ಲಿ ವಿಷ ಇದೆ, ಹ್ಮ್. ಹಾಕ್ಕೊಳ್ಳೋ ಪರ್ಫ್ಯೂಮ್ಸು, ಆಮೇಲೆ ಸೋಪ್ಗಳು, ಅದರಲ್ಲಿರೋ ಕೆಮಿಕಲ್ಸೇ ನಮಗೆ ತಲೆನೋವುಗಳು ಬರ್ಸೋದು, ಏನೋ ಈವನ್ ಫಿಟ್ಸು ಬರ್ಬೋದು. ಈಗ ನೀಲಗಿರಿ ತೈಲ ಹಾಕ್ಕೊಂಡಾಗ ಬ್ರೈನು ಉದ್ರೇಕ ಆಗುತ್ತೆ, ಕರ್ಪೂರ ತೊಗೊಂಡಾಗ ಬ್ರೈನು ಫುಲ್ ಎಕ್ಸೈಟ್ ಆಗುತ್ತೆ. ನಾವು ಯಾವುದೋ ಪೂಜೆ ಮಾಡ್ತೀವಿ, ದೊಡ್ಡದಾಗಿ ಕರ್ಪೂರ ಹಚ್ತೀವಿ, ಉದ್ಗಡ್ಡಿ ಹಚ್ತೀವಿ, ಆ ಹೂವು, ಈ ಕರ್ಪೂರ, ಕಡ್ಡಿ ಕರ್ಪೂರ ಇವೆಲ್ಲ ನಮ್ಮ ಬ್ರೈನ್ನ ಪ್ರಚೋದನೆ ಮಾಡುತ್ತೆ. ಸೊ ಆ ಪ್ರಚೋದನೆಗಳು ನಿಮಗೆ ಬೇಜಾರಲ್ಲಿದ್ದಾಗ, ಖಿನ್ನತೆಯಲ್ಲಿದ್ದಾಗ ಬೇಕು. ಆದರೆ ನೀವು ಮೊದಲೇ ಎಕ್ಸೈಟ್ ಆಗಿದ್ದಾಗ, ತೀರಾ ಟೆನ್ಷನಲ್ಲಿದ್ದು ಕೋಪ ಮಾಡಿಕೊಂಡು ಬೇಜಾರಲ್ಲಿದ್ದಾಗ, ಅದಕ್ಕೆ ಅವರು ಕೆಲವೊಬ್ರು ಹುಚ್ಚರ ಥರ ಆಡೋದು, ಅಂದರೆ ಮೈ ಮೇಲೆ ದೇವ್ರು ಬಂತು ಅನ್ನೋ ಥರ. ಅಂದರೆ ಬ್ರೈನು ಆ ರೀತಿ ಅವರು ಮಾನಸಿಕವಾಗಿ ಅವ್ರು ಕಲ್ಪಿಸ್ಕೋತಾರೆ. ಈಗ ದೇವರು ಅನ್ನೋದೊಂದು, ದೇವ್ರು ಈ ಥರ ಆಡಬೇಕು, ದೇವ್ರ ಮೈ ಮೇಲೆ ಬಂದರೆ ಈ ಥರ ಆಡಬೇಕು, ಅಥವಾ ದೆವ್ವ ಬಂದರೆ ಈ ಥರ ಆಡಬೇಕು. ಸೊ ಅಂದರೆ ನಮ್ಮ ಮನಸ್ಸೇ ನಮಗೆ ನಮ್ಮ ಸುಳ್ಳುಗಳನ್ನ ಅದು ಸಾಕಾರ ಮಾಡಿಬಿಡುತ್ತೆ. ಸೊ ಅಷ್ಟು ಸ್ಟ್ರಾಂಗು. ಈಗ ಮನಸ್ಸಿನಂತೆ ಮಾದೇವ ಅಂತ ನಾವು ಹೇಳ್ತೀವಿ ಗಾದೆ, ಅದು ಸತ್ಯ. ಅಂದರೆ ನಾನು ಹೇಳ್ತೀನಿ ಮನಸ್ಸಿನಂತೆ ಮಾ ದೇಹ ಅಂತ ಹೇಳ್ತೀನಿ. ಎಷ್ಟೋ ಸತಿ ನಮಗೆ ಮನಸ್ಸು ಬೇಜಾರಾದಾಗ ನಮಗೆಲ್ಲೋ ಒಂದು ಕಡೆ ಕೈ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಸೊಂಟ ನೋವು ಬಂದಂಗೆ ಆಗುತ್ತೆ. ಬಟ್ ಮನಸ್ಸು ಚೆನ್ನಾಗಿದ್ದಾಗ ನಾವು ಎಷ್ಟೇ ನೋವಿರಲಿ, ಈಗ ಇವಾಗ ನಿಮ್ಮನ್ನು ನಾನು ಕಾಶ್ಮೀರಿಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ನೀವು ಏನೇ ನೋವಿದ್ರೂ ಎದ್ದು ಕೂತ್ಕೋತೀರಾ, ಪ್ಯಾಕ್ ಮಾಡ್ಕೋತೀರಾ, ರೆಡಿ ಆಗ್ತೀರಾ. ಆದರೆ ಅದೇ ನೀವು ಮನೇಲಿ ಇವತ್ತು ಕ್ಲೀನಿಂಗ್ ಮಾಡೋಣ ಬಾ ಅಂತಂದರೆ ನಿಮಗೆ ಮನಸ್ಸು ಬರಲ್ಲ. ಅಂದರೆ ಅಷ್ಟು ಸ್ಟ್ರಾಂಗು ಮನಸ್ಸು. ಆ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು, ಆ ಮನಸ್ಸಿಗೆ ನಾವು ಸರಿಯಾದ ದಾರಿ ತೋರಿಸ್ಬೇಕು. ಅದು ಮಾನಸಿಕತೆಗೆ ಬರುತ್ತೆ. ಇನ್ನು ಭೌತಿಕತೆಗೆ ಅಂದರೆ ಫಿಸಿಕಲ್ ಬ್ರೈನ್ಗೆ ನಾವು ಏನು ಆಹಾರ ಕೊಡಬೇಕು, ಆಗಲೇ ಹೇಳಿದೆ, ಕೋತಿ ಥರ ಹಣ್ಣು ತಿನ್ನಬೇಕು, ಮೇಕೆ ಥರ ಸೊಪ್ಪು ತಿನ್ನಬೇಕು, ಪ್ರಕೃತಿ ದತ್ತವಾದ ಎಲ್ಲದನ್ನು ಜಾಸ್ತಿ ತಿನ್ನಬೇಕು. ಜಾಸ್ತಿ ಅಂದರೆ ಪ್ರಕೃತಿಲಿ ಹೆಂಗೆ ಬೆಳೆದಿರುತ್ತೆ, ಆ ಸಿಪ್ಪೆ ಜೊತೆಗೆ ಮಾವಿನ ಹಣ್ಣು ತಿನ್ನಿ, ಆ ಬೀಜದ ಜೊತೆಗೆ ಏನೋ ದ್ರಾಕ್ಷಿ ತಿನ್ನಿ, ಕಲ್ಲಂಗಡಿ ಹಣ್ಣು ತಿನ್ನಿ ಅಂತ. ಆ ಕಲ್ಲಂಗಡಿ ಹಣ್ಣು ಸಿಪ್ಪೆ ತಿನ್ನಿ, ಅದೂ ಒಳ್ಳೇದು ಆ್ಯಕ್ಚುಲಿ. ಜಪಾನ್ ಅವರು ಯಾವುದೋ ಒಂದು ವಿಡಿಯೋ ಮಾಡಿದ್ದಾರೆ, ಮೇಲ್ಗಡೆ ಇರೋ ಹಸಿರದನ್ನು ಪೀಲರಲ್ಲಿ ಅಂದರೆ ಸುಮ್ಮನೆ ತೆಳ್ಳಗೆ ಕೆರೆದ್ಬಿಟ್ಟು ಅದನ್ನು ಕಟ್ ಮಾಡಿ ಕರುಮ್ ಅಂತ ಅನ್ನತ್ತೆ ಅಂತ ಒಂದು ಇದಕ್ಕೆ ಏನೋ ಹುಳಿ ಉಪ್ಪು ಖಾರಕ್ಕೆ ಹಾಕ್ಕೊಂಡು ತಿಂತಾರೆ. ಅಂದರೆ ಜಾಗತಿಕವಾಗಿ ಎಲ್ಲರ ಹತ್ರನೂ ಒಂದೊಂದು ಸತ್ಯ ಗೊತ್ತಿದೆ, ಆದರೆ ನಾವು ಅದನ್ನು ಉಪಯೋಗಿಸ್ಕೊಡಲ್ಲ. ಹಾಗೆ ಪ್ರಕೃತಿಲಿ ಸಿಗೋವಂಥ ಆಹಾರಗಳನ್ನ ನಾವು ಪೂರ್ತಿಯಾಗಿ ತಿನ್ನಬೇಕು. ಆದರೆ ಇವಾಗ ಹೆಂಗೆ ಅಂದರೆ ಮಕ್ಕಳಿಗೆ ತುಂಬ ಆಸೆ, ಏನೋ ಬಿರಿಯಾನಿ ತಿನ್ನಬೇಕು, ಆಮೇಲೆ ಇದು ಯಾವುದೋ KFC ತಿನ್ನಬೇಕು, ಅಥವಾ ಬೇರೆ ಏನೋ, ಅಲ್ಲಿ ಟೇಸ್ಟಿಂಗ್ ಪೌಡ್ರು ಅನ್ನೋ ಕೆಮಿಕಲ್ ಹಾಕಿರ್ತಾರೆ. ಆ ಕೆಮಿಕಲ್ಲು ನಮಗೆ ಚಟ ಹತ್ಸುತ್ತೆ. ಅದು ಗ್ಲುಟಮೇಟ್ ಅನ್ನೋದು ಕೆಲವೊಮ್ಮೆ ನಾನ್ ವೆಜ್ ತಿನ್ನೋ ಥರ ನಮಗೆ ಆಸೆ ಭಾವನೆ ಕೊಡುತ್ತೆ. ಅದಕ್ಕೆ ಈಗ ಪಾನಿಪುರಿಗೆ ಹೋಗಿ ತಿನ್ನಬೇಕು, ಚೈನೀಸ್ ಫುಡ್ ತಿನ್ನಬೇಕು ಅಂತೆಲ್ಲ. ಆಗ ತುಂಬ ಚೈನೀಸ್ ಫುಡ್ ಸಿಂಡ್ರೋಮ್ ಅಂತ, ಏನೋ ತಲೆ ಎಲ್ಲ ಹಿಂಗೆ ಎಲ್ಲಾಡೋದು, ಕೈ ನಡ್ಗೋದು, ಆ ಥರ ಎಲ್ಲ ಕಾಯಿಲೆಗಳು ಬರ್ತಿತ್ತು. ಅದಕ್ಕೆ ಹೆಡ್ ನಾಡಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು, ಅಜಿನ್ಮೋಟೋ ಸಿಂಡ್ರೋಮ್ ಅಂತ ಕರಿತೀವಿ. ಅಜಿನ್ಮೋಟೋದು ಮೊನೋಸೋಡಿಯಂ ಗ್ಲುಟಮೇಟ್ ಅಂತ. ಅದನ್ನು ಇವಾಗ ಹೆಂಗೆ ಮಾಡಿದ್ದಾರೆ ಅಂದರೆ, ಸರ್ಕಾರದಲ್ಲಿರೋ ಭ್ರಷ್ಟಾಚಾರ ಎಲ್ಲ ಮಸಾಲೆಗಳೊಳಗೆ ಹಾಕ್ಬಿಟ್ಟಿದ್ದಾರೆ. ಈಗ ಅಂಗಡಿಲಿ ಹೋಗಿ ನಾವು ಮಸಾಲೆ ಕೊಂಡ್ಕೊಂಡ್ರೆ ಅದರೊಳಗೆ ಅವರೇ ಮೊದಲೇ ಟೇಸ್ಟಿಂಗ್ ಪೌಡರ್ ಹಾಕ್ಬಿಟ್ಟಿರ್ತಾನೆ. ಅಥವಾ ಯಾವ್ದಾದ್ರು ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡ್ರೆ, ಅಥವಾ ಸಾಂಬಾರು ಪುಡಿ ತೊಗೊಂಡ್ರೆ ಅದಕ್ಕೆ ಅವರು ಹಾಕ್ಬೋದು ಅನ್ನೋ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗೆ ನಮ್ಮ ಮನಸ್ಸನ್ನು ಹಾಳು ಮಾಡುವಂಥ, ನಮ್ಮ ಮೆದುಳನ್ನ ಹಾಳು ಮಾಡುವಂಥ ಕುತಂತ್ರ ಸಮಾಜದಲ್ಲಿ ನಡೀತಾ ಇದೆ. ಅದನ್ನು ಮೀರಿ ನಾವು ನಮ್ಮ ಮೆದುಳನ್ನ ನಾವು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ಒಳ್ಳೆ ಆಹಾರ, ಪ್ರಕೃತಿದತ್ತವಾದ ಆಹಾರ ತಗೋಬೇಕು. ಇನ್ನು ವಿಚಾರಗಳು ಕರೆಕ್ಟಾಗಿರಬೇಕು, ಸತ್ಯವಾಗಿರಬೇಕು. ಆವಾಗ ಮೆದುಳು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಕಾಯಿಲೆಗಳು ಕಟ್ಟಿಟ್ಟಿದ್ದೆ, ಏನೋ ತಲೆನೋವು ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಫಿಟ್ಸ್ ಇರ್ಬೋದು, ಕ್ಯಾನ್ಸರ್, ಬ್ರೈನ್ ಕ್ಯಾನ್ಸರ್ ಇರ್ಬೋದು. ಬ್ರೈನ್ ಕ್ಯಾನ್ಸರ್ ಬಂದಮೇಲೆ ಎಷ್ಟೇ ಆಪ್ರೇಷನ್ ಮಾಡಿದ್ರೂ ಉಳಿಸೋದು ಕಷ್ಟ ಅನ್ನೋ ಥರ ಆಗಿದೆ. ಆದರೆ ಅದನ್ನೂ ಕಂಟ್ರೋಲ್ ಮಾಡೋದಕ್ಕೆ ಒಂದು ಏನೋ ಚೀಪಾಗಿರೋ ಮೆಥಿಲಿನ್ ಬ್ಲೂ ಅನ್ನೋ ಥರ ಔಷಧಿ, ಅದನ್ನ ಇವಾಗ ರಿಸರ್ಚ್ ಮಾಡಿ, ಅದಕ್ಕೆ ಹೆಂಗೆ ಅಂದರೆ, ನೀವು ಕಾಮನ್ ಆಗಿ ಮೆಥಿಲಿನ್ ಬ್ಲೂ 150 ರೂಪಾಯಿಗೆ ಸಿಗುತ್ತೆ. ಆದರೆ ಅವ್ರೇನು ಮಾಡ್ತಾರೆ, ಅದಕ್ಕೆ ಇನ್ನೊಂದೇನೋ ಏನೋ ಅಂಶ ಸೇರಿಸ್ಬಿಟ್ಟು ಇದು ಮೆದುಳಿಗೆ ಡೈರೆಕ್ಟಾಗಿ ಹೋಗುತ್ತೆ, ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಅದು ಜಾಸ್ತಿ ಹೋಗೋದೊಂದು 5% ಜಾಸ್ತಿ ಹೋಗ್ಬೋದು. ಬಟ್ ಅಲ್ಲಿ ರೇಟು 50% ಜಾಸ್ತಿ ಆಗಿರುತ್ತೆ. ಅಂದರೆ ಒಂದು ಮಾರ್ಕೆಟಿಂಗ್ ಅವ್ಯವಸ್ಥೆ ಆ ಥರ ಇದೆ. ಅದಕ್ಕೆ ನಾವು ಸತ್ಯವಾಗಿ ಅರ್ಥ ಮಾಡಿಕೊಂಡು ಕಾಯಿಲೆ ಬರ್ದಂಗೆ ತಡೆಯೋಣ, ಬಂದಮೇಲೂ ಚೀಪಾಗಿ ಏನು ಆರೋಗ್ಯ ಕಾಪಾಡ್ಕೋಬೇಕು ಅದನ್ನು ಮಾಡೋಣ. ಸೊ ಆ ರೀತಿಯಾಗಿ ಮೆದುಳನ್ನ ನಾವು ಗಮನ ಕೊಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನಿಮಗೆ ಏನೋ ಜನಸಾಮಾನ್ಯರಲ್ಲಿ ಕಾಯಿಲೆ ಬಂದಾಗ ಒಂದು ಗಾಬರಿ ಪಡಬಾರ್ದು. ಈಗ ಮನೆ ಮದ್ದು ಏನೋ ಎದೆ ನೋವು ಬಂತು ಅಂದರೆ
ಒಂಚೂರು ಶುಂಠಿ ಬಾಯಿಗೆ ಹಾಕ್ಕೊಂಡ್ರೆ ಹ್ಮ್. ಅಥವಾ ಕೆಲವೊಮ್ಮೆ ಹರಳೆಣ್ಣೆ ಇರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಇರ್ಬೋದು, ಕೆಲವೊಬ್ರು ಹಿಂಗು ತಗೋತಾರೆ. ಸೊ ಈ ರೀತಿ ಮನೆ ಮದ್ದಿಗೆ ನಾವು ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಕು. ಆದರೆ ಡಾಕ್ಟರ್ ಹತ್ರ ಹೋಗೋದನ್ನು ಲೇಟ್ ಮಾಡಬಾರ್ದು. ಹ್ಮ್. ಯಾಕಂದರೆ ಅಲೋಪತಿ ಡ್ರಗ್ಸು ತುಂಬ ಸ್ಟ್ರಾಂಗ್ ಇರುತ್ತೆ, ಅದು ಬೇಗ ಮ್ಯಾಜಿಕಲ್ ಎಫೆಕ್ಟ್ ಥರ ಇರುತ್ತೆ. ಬಟ್ ಆ ಡ್ರಗ್ಸಲ್ಲೂ ಈಗ ನಾನು ಗಮನಿಸ್ತಾ ಇರೋದೇನೆಂದರೆ, ಕೆಲವೊಂದು ಔಷಧಿಗಳು ಕರಿ ಕಣ್ಣವ್ರಿಗೆ ಚೆನ್ನಾಗಿ ಕೆಲಸ ಮಾಡಲ್ಲ, ಬರೀ ನೀಲಿ ಕಣ್ಣವ್ರಿಗೆ ಕೆಲಸ ಮಾಡುತ್ತೆ. ಸೊ ಆ ರೀತಿ ಜನಾಂಗೀಯ ಭೇದಗಳನ್ನು ಅರ್ಥ ಮಾಡಿಕೊಂಡು ನಾವು ಮೆದ್ಲಿಗೂ ಒಂದು ಪ್ರಾಶಸ್ತ್ಯ ಕೊಡಬೇಕಾಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.